1979ರ ಮುಂಚೆ ಇರಾನ್ ಮತ್ತು ಇಸ್ರೇಲ್ನ ಪರಿಸ್ಥಿತಿ ಈ ಥರ ಇರಲಿಲ್ಲ. 1979ರಲ್ಲಿ ಇರಾನಿನಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆಗುತ್ತೆ. ಅಂದರೆ ಇರಾನನ್ನು ಇಸ್ಲಾಮಿಕ್ ರಿಪಬ್ಲಿಕ್ ಅಂತ ಅಫಿಷಿಯಲ್ ಆಗಿ ಘೋಷಣೆ ಮಾಡ್ತಾರೆ. ಇದಾದ ನಂತರ ಇರಾನಿನ ನೀತಿಗಳು ಇಸ್ರೇಲಿಗೆ ಪ್ರತಿಕೂಲವಾಗೋಕ್ಕೆ ಶುರುವಾಗ್ತವೆ. ಅಂದರೆ ಇರಾನ್ ಇಸ್ರೇಲಿನ ಅಸ್ತಿತ್ವವನ್ನು ವಿರೋಧಿಸೋಕ್ಕೆ ಶುರು ಮಾಡುತ್ತೆ. ಇರಾನಿನ ಪ್ರಕಾರ ಇಸ್ರೇಲ್ ಅನ್ನೋದು ಅಸ್ತಿತ್ವದಲ್ಲೇ ಇರಬಾರ್ದು. ಅಷ್ಟರ ಮಟ್ಟಿಗೆ ಇರಾನ್ ಇಸ್ರೇಲನ್ನು ವಿರೋಧಿಸೋದಕ್ಕೆ ಶುರು ಮಾಡುತ್ತೆ. ಪ್ರಾಕ್ಸಿ ವಾರ್ಗಳನ್ನು ಇಸ್ರೇಲ್ನ ವಿರುದ್ಧ ಶುರು ಮಾಡುತ್ತೆ. ಅಂದರೆ ಗಾಜಾದಲ್ಲಿರುವ ಹಮಾಸ್ಗಳಿಗೆ, ಲೆಬನಾನ್ನಲ್ಲಿರುವ ಹಿಜ್ಬುಲ್ಲಾಗಳಿಗೆ ಆರ್ಥಿಕ ಸಹಾಯವನ್ನು, ಹಣದ ಸಹಾಯವನ್ನು ಮಾಡುತ್ತೆ. ಅವರಿಗೆ ವೆಪನ್ಸ್ಗಳನ್ನು ಸಪ್ಲೈ ಮಾಡುತ್ತೆ. ಕಾರಣ ಅವರು ಇಸ್ರೇಲ್ನ ಮೇಲೆ ಅಟ್ಯಾಕ್ ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಇಷ್ಟರ ಮಟ್ಟಿಗೆ ಇಸ್ರೇಲ್ ಮೇಲೆ ಇರಾನ್ ದ್ವೇಷ ಸಾಧಿಸ್ತಾ ಇರುತ್ತೆ. ಹಾಗಾಗಿ ಇಸ್ರೇಲ್ ಏನು ಮಾಡುತ್ತೆ, ಇರಾನ್ ಯಾವುದೇ ಕಾರಣಕ್ಕೂ ಕೂಡ ನ್ಯೂಕ್ಲಿಯರ್ ಕೆಪೇಬಲ್ ದೇಶ ಆಗಬಾರ್ದು, ಅಣುವಸ್ತ್ರವನ್ನು ಹೊಂದಬಾರ್ದು ಅಂತ ಅವರ ಅಣುವಸ್ತ್ರದ ಪ್ರತಿಯೊಂದು ಪ್ರಾಜೆಕ್ಟಲ್ಲೂ ಕೂಡ ಇಸ್ರೇಲ್ ಅಡ್ಡಗಾಲು ಹಾಕ್ತಾನೆ ಇರುತ್ತೆ. ಅವರ ವಿಜ್ಞಾನಿಗಳನ್ನು ಸಾಯಿಸ್ತಾ ಇರುತ್ತೆ. ಇಸ್ರೇಲ್ನ ಪ್ರಕಾರ ಇರಾನ್ ಏನಾದರೂ ನ್ಯೂಕ್ಲಿಯರ್ ಕೆಪೇಬಲ್ ದೇಶ ಆದರೆ ಅದು ಇಸ್ರೇಲ್ನ ಅಸ್ತಿತ್ವಕ್ಕೆ ಧಕ್ಕೆ ಅಂತ ಇಸ್ರೇಲ್ ನಂಬ್ಕೊಂಡಿದೆ. ಅದು ಒಂದು ಹಂತಕ್ಕೆ ಸತ್ಯ